ಸಮಾಜಕ್ಕೆ ಸ್ವಾಗತ. ನಾನು ಮೊಹಮ್ಮದ್ ಯೂಸುಫ್. ಇವತ್ತು ನಾವು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಆಫೀಸ್ ಸ್ಟುಡಿಯೋ ಒಳಗೆ ನಾವು ಕೂತಿದ್ದೀವಿ. ಇವತ್ತು ವಿಷಯ ಏನಂದ್ರೆ, ಈಗ ಬಿಜೆಪಿ ಶಾಸಕರು, ಬಿಜಾಪುರ ನಗರ ಬಿಜೆಪಿ ಶಾಸಕರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಪಕ್ಷದಿಂದ ಉಚ್ಚಾಟ ಮಾಡಿದ್ರೆ, ಆ ಉಚ್ಚಾಟ ಎದಕ್ಕೆ ಮಾಡ್ಯಾರ ಮತ್ತು ಆ ರೀತಿ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ರು, ಅದು ಉಚ್ಚಾಟ ಮಾಡೋ ಕಾರಣ ಏನು ಅಂತೇಳಿ ಈಗ ನಮ್ಮ ಜೊತೆಗೆ ಎಡ್ಯುಕೇಟರ್ ಮೊಹಮ್ಮದ್ ಗೌಸ್ ಅವರು ಬಂದಾರ. ಅವರಾಗೆ ನೇರ ಪ್ರಶ್ನೆ ಮಾಡೋಣ. ಸಾಹೇಬ್ರ, ನಮ್ಮ ಒಳಗೆ ನಿಮ್ಗೆ ಸ್ವಾಗತ. ಧನ್ಯವಾದಗಳು. ಈಗ ಬಿಜೆಪಿ ಪಕ್ಷದಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಉಚ್ಚಾಟ ಮಾಡ್ಯಾರ ಅಂತೇಳಿ ಸುದ್ದಿ ಸೋಷಿಯಲ್ ಮೀಡಿಯಾದಾಗ ವೈರಲ್ ಆಗ್ಲತ್ತದ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಹೌದು ಸರ್, ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಉಚ್ಚಾಟನೆ ಮಾಡೋದು ತೀವ್ರ ಸಂತಸದ ವಿಷಯ ಅಂತೇಳಿ, ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಸಂತಸದ ವಿಷಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಯಾಕಪ್ಪ ಅಂತಂದ್ರ, ಬಸನಗೌಡರು ಅವ್ರು ತಮ್ಮ ಅಧಿಕಾರಾವಧಿಯಲ್ಲಿ ಯಾವುದೂ ಒಳ್ಳೆ ಕೆಲಸ ಏನೂ ಮಾಡ್ಲೇ ಇಲ್ಲ. ಅವರು ಬರೇ ಏನು ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ, ಕೋಮುಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತುದ್ರ ಬಿಟ್ಟ ಅದು ಬ್ಯಾರೆ ಅಭಿವೃದ್ಧಿ, ನನ್ನ ಮತಕ್ಷೇತ್ರಕ್ಕೆ ಅನುದಾನ ತರಬೇಕಪ್ಪ, ಏನಾರ ನಾನು ಅಭಿವೃದ್ಧಿ ಮಾಡ್ಬೇಕನ್ನುವಂತ ಕೆಲಸ ಅಂತವ್ರು ಯಾವತ್ತೂ ಮಾಡ್ಲೇ ಇಲ್ಲ. ಮೊದಲನೇದಾಗಿ ನಾನು ಈ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ಗೆ ತುಂಬ ಹೃದಯದ ನನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಯಾಕಪ್ಪ ಅಂತಂದ್ರ, ಈ ಭೂಮಿ ಮೇಲೆ ಕೋಮುವಾದ, ಜಾತೀಯತೆ ಬಹಳ ದಿನ ನಡೆಯಂಗಿಲ್ಲ ಅನ್ನೋದನ್ನ ತೋರಿಸಿಕೊಟ್ಟಿರ್ತಕ್ಕಂಥ ಬಿಜೆಪಿ ಹೈಕಮಾಂಡ್ಗೆ ನನ್ನ ಸಮಸ್ತ ನಮ್ಮ ನಾಡಿನ ಜನತೆಯ ಪರವಾಗಿ ಮೊದಲನೇದಾಗಿ ಅವರಿಗೆ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಈ ಪವಿತ್ರ ರಂಜಾನ್ ತಿಂಗಳಲ್ಲಿ ಪವಿತ್ರ ಕೆಲಸವನ್ನ ಆ ಅಲ್ಲಾ, ಪರಮಾತ್ಮ, ಆ ಈಶ್ವರ ನಮಗೆ ಕರುಣಿಸಿದ್ದಕ್ಕಾಗಿ ಅವರಿಗೆ ನನ್ನ ಅನಂತ ಕೋಟಿ ನಮನಗಳು, ಶರಣಾರ್ಥಿಗಳು, ಸಲಾಂಗಳನ್ನ ಅರ್ಪಿಸ್ತೇನೆ. ಬಸನಗೌಡ್ರಿಗೆ ಹೆಂಗಿತ್ತಪ್ಪ ಅಂತಂದ್ರ, ನನಗ್ಯಾ ಮಗ ಏನ್ ಮಾಡ್ತಾನ ಅನ್ನೋ ಲೆಕ್ಕನಾಗ ಬಸನಗೌಡ್ರು ಹೊಂಟಿದ್ರು. ಬಹುಶಃ ಬಸನಗೌಡ್ರಿಗೆ ಗೊತ್ತಿಲ್ಲ, ಇದು ಜಗತ್ತಿಗೆ ಸಮಾನತೆಯ ಸಂದೇಶವನ್ನು ಸಾರಿ ಹೋಗಿರ್ತಕ್ಕಂಥ ಜಗಜ್ಯೋತಿ ಅಣ್ಣ ಬಸವಣ್ಣನವರು ನಡೆದಾಡಿರ್ತಕ್ಕಂಥ ಪವಿತ್ರ ಪಾವನ ಪುಣ್ಯಭೂಮಿ ಇದು ಬಿಜಾಪುರ. ಇಡೀ ಜಗತ್ತಿಗೆ ಜ್ಞಾನದ ಸಾರವನ್ನು ಉಣಬಡಿಸಿರ್ತಕ್ಕಂಥ ವಿಜಯಪುರ ಜ್ಞಾನ ಯೋಗಾಶ್ರಮದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳಂತ ಸಂತರು ನಡೆದಾಡಿರ್ತಕ್ಕಂಥ ಪವಿತ್ರ ಪಾವನ ಪುಣ್ಯಭೂಮಿ ಇದು ವಿಜಯಪುರ. ಇಲ್ಲಿ ಸಮಾನತೆನ ಗೆದಿತೈತಿ ವಿನಃ ಬಸನಗೌಡರಂತ ಕೋಮುವಾದ ಯಾವತ್ತೂ ಗೆದಂಗಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತಿನ ದಿನ ಉಚ್ಚಾಟನೆ ಮುಖಾಂತರ ಬಸನಗೌಡರಿಗೆ ಪಾಠ ಸಿಕ್ಕಿತ್ತಂತಕ್ಕಂಥ ಮಾತನ್ನ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಯಾವುದೇ ಪಕ್ಷ ಆಗಲಿ, ಯಾವುದೇ ಪಾರ್ಟಿ ಆಗಲಿ, ಇವರು ಜಾತಿ ನಿಂದನೆ ಮಾಡೋರು ಮತ್ತು ಕೋಮು ಗಲಭೆ ಮಾಡೋರಿಗೆ ಯಾವುದೇ ಪಕ್ಷ ಒಳಗೆ ಹೆಚ್ಚು ದಿವಸ ಇಟ್ಕೊಡಂಗಿಲ್ಲ. ಹೌದು, ಈ ನೀವು ಹೇಳಿದಂತ ಮಾತವನ್ನು ಅಕ್ಷರಶಃ ಸತ್ಯ. ಸದ್ಯಕ್ಕೆ ಈಗ ನಿಮ್ಗೆ ಗೊತ್ತಾಗೈತಿ. ಯಾಕಪ್ಪ ಅಂದ್ರೆ ಬಸನಗೌಡ್ರು ಏನ್ ಮಾಡಿದ್ರು, ಜಾತಿ ಧರ್ಮ ವಿಷಯ ಬೀಜ ಮಾಡಿದವ್ರು ಉಚ್ಚಾಟನೆ ಆದ್ರು. ಮೊದಲನೇದಾಗಿ ನಾನು ಹೇಳ್ತೀನಿ, ಜಾತಿ ಧರ್ಮ ಮಧ್ಯೆ ವಿಷ ಬೀಜ ಬಿತ್ತಿದ್ದು, ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ, ಕೋಮುಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ತಮ್ಮ ಸ್ವಾರ್ಥ ರಾಜಕಾರಣದ ಬೇಳೆಯನ್ನು ಬೇಯಿಸ್ಕೊಳ್ತಕ್ಕಂಥ ರಾಜಕಾರಣಿಗಳು ಇವತ್ತಿನ ತನಕ ಯಾರು ಉಳಗಾಲ ಆಗೇ ಇಲ್ಲ. ಎಲ್ಲರೂ ತಮ್ಮ ನಿರ್ನಾಮ ಆಗೇ ಬಿಟ್ಟಾರ. ನಿಮ್ಗೆ ಉದಾಹರಣೆಗೆ ಹೇಳ್ತೀನಿ, ಇದೇ ಸಿ.ಟಿ. ರವಿ ಅವರು ಏನೇನೋ ಮಾತಾಡಿದ್ರು, ಹಿಂದೂ ಮುಸಲ್ಮಾನರು ಕೊಡ್ತು ಏನೇನೋ ದೊಡ್ಡ ಹೇಳಿಕೆಗಳು ಕೊಟ್ರು, ಏನೇನೋ ಹಲಾಲ, ಏನೇನೋ ದೊಡ್ಡ ವಿಷಯಗಳು ಮಾತಾಡಿದ್ರು. ಏನ ಸಿ.ಟಿ. ರವಿಯವರ ಪರಿಸ್ಥಿತಿ, ಮೊನ್ನೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಸುಳ್ಳಾದ್ರು. ಮತ್ತೇನ್ ಮಾಡಿದ್ರು, ಸೋತು ಸುಳ್ಳಾದ ಬಳಿಕ ಯಡಿಯೂರಪ್ಪನವ್ರನ್ನ ಬೇಕೋ ತಡ್ಡಾಡಿದ್ರು ಎಲ್ಲ ಕಡೆ. ಒಳ್ಳೆ ಎಲ್ಲಿ ಗತಿ ಕಾಣ್ಲಿಲ್ಲ. ಗೊತ್ತಾತ ಬಸನಗೌಡ್ರ ಬೆನ್ನ ಹತ್ತಿದೆ ಅಂದ್ರೆ ನಮ್ದು ಏನು ದಂಡಿ ಕಾಣಂಗಿಲ್ಲ ಅನ್ನೋದು ಗೊತ್ತಾಗಿ ಯಡಿಯೂರಪ್ಪನವರ ಕಾಲು ಬಿದ್ದ ಕೇಶಿಂದ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥವ್ರು ಸಿ.ಟಿ. ರವಿ ಅವರು. ಈಗ ಇದೇ ರೀತಿ ಇವರು ಹಂಗೆ ಮಾಡಿದ್ರೆ, ಈಗ ಎರಡನೇದಾಗ ಹೇಳ್ತೀನಿ ನಿಮ್ಗೆ, ಇವ್ರು ಏನ್ ಮಾಡಕ್ಕ. ಈಗ ಎರಡನೇದ್ ನಿಮ್ಗೆ ಇನ್ನೊಂದ್ ಮಾತು ಹೇಳ್ತೀನಿ. ಈಶ್ವರಪ್ಪ, KS ಈಶ್ವರಪ್ಪನವರು ಮಾಜಿ ಉಪಮುಖ್ಯಮಂತ್ರಿಗಳು, ಅವರು ಏನ್ ಮಾಡಿದ್ರು, ಹಲಾಲು ಅಜಾನ್ ನಿಷೇಧ ಮಾಡ್ಬೇಕಂದ್ರು. ಅವ್ರ ರಾಜಕೀಯ ಗತಿ ಏನಾಯ್ತು, ಅವರು ನಿರ್ನಾಮ ಆಗೋದ್ರು. ಬಿಜೆಪಿ ಟಿಕೆಟ್ ಸಿಗ್ಲಿಲ್ಲ, ಮಗಗೂ ಬಿಜೆಪಿ ಟಿಕೆಟ್ ಸಿಗ್ಲಿಲ್ಲ, ನಿರ್ನಾಮ ಆಗೋದ್ರು. ನಳಿನ್ ಕುಮಾರ್ ಕಟೀಲ್ ರವರು ದೊಡ್ಡ ಭಾಷಣ ಬಿಗಿದ್ರು. ಮುಸಲ್ಮಾನರು ಹಂಗೋ ಹಿಂಗೋ ದ್ವೇಷ ಬಿತ್ತು ಅಂತ ಭಾಷಣ ಮಾಡಿದ್ರು. ನಳಿನ್ ಕುಮಾರ್ ಕಟೀಲ್ ರವರಿಗೆ ಟಿಕೆಟ್ ಸಿಗ್ಲಿಲ್ಲ, ಅವರು ನಿರ್ನಾಮ ಆಗೋದ್ರು. ಅದು ತದನಂತರ ಅನಂತ್ ಕುಮಾರ್ ಹೆಗಡೆ ಒಬ್ಬ ದೊಡ್ಡ ಭಾಷಣಕಾರ, ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀನ ಅಂತಕ್ಕಂತ ದೊಡ್ಡ ಮಾತನ್ನ ಹೇಳ್ದ. ಏನಾದ್ಯೋ ಮರ, ಸಂವಿಧಾನ ಬದಲಾವಣೆ ಮಾಡುವಕ್ ಹೋಗಿ ನೀನ ಬದಲಾವಣೆ ಆದಿ, ನಿನ್ಗ ಟಿಕೆಟ್ ಸಿಗಲಾರ್ದ ಭೂಲಿ ಗುಂಪಾಗವಾದಿ. ಮತ್ತ ತದನಂತರ ಅವರು KS ಈಶ್ವರಪ್ಪ ಆದ್ರು, ಮತ್ತ ಆಮೇಲೆ ಇವರು ನಳಿನ್ ಕುಮಾರ್ ಕಟೀಲ್ ರವ್ರ ಆದ್ರು. ಆಮೇಲೆ ಇವ್ರನ್ನ ಬಸನಗೌಡ್ರು ದಂಕರ
ನಿಮ್ಗ್ ಗೊತ್ತು ಎಷ್ಟು ದಿನ ಅವ್ರದ್ದು ಅವತಾರ ನಡೀತಪ್ಪ ಅಂತಂದ್ರ ಯಾವ್ದೇ ಒಂದ್ ದೀಪ ಇರ್ತೈತಲ್ಲ ದೀಪ ಅದು ಆರು ಸಮಯ ಬತ್ತಂದ್ರ ಬಾಳ ಅವತಾರ ಮಾಡ್ತೈತದ ಎಲ್ಲಾ ಕಡೆ ಅವತಾರ ಮಾಡಿ ಹಂಗ ಬಸವನಗೌಡರು ಬಾಳ ಅವತಾರ ಮಾಡಿ ಒಮ್ಮೆ ಆರಿಸ್ಬಿಟ್ರಿ ಅವ್ರಿಗೆ. ಯಾಕಪ್ಪ ಅಂತಂದ್ರ ಜನರ ಮಧ್ಯೆ ದ್ವೇಷ ಬಿತ್ತುದು, ಕೋಮು ಸೌಹಾರ್ದತೆಯನ್ನು ಹಾಳು ಮಾಡುದು, ಬರೀ ಅದನ್ನ ಅದ್ರ ಹೊರತು ಏನು ಭಾಷಣ ಇಲ್ಲ ನೋಡ್ರಿ. ಬರೀ ಮೀಡಿಯಾದವ್ರ ನಿಮ್ ಮುಂದೆ ಬಂದ್ರಂದ್ರ ಬರೀ ಕೋಮು ಸೌಹಾರ್ದತೆ ಒಂದು ಜಾತಿಯನ್ನು ಟಾರ್ಗೆಟ್ ಮಾಡೋದು. ಅದ್ರ ಹೊರತು ಅವ್ರು ಎಂದಾದ್ರು ನಾನು ಅಭಿವೃದ್ಧಿ ಮಾಡಿನಪ್ಪ, ನನ್ನ ಮತಕ್ಷೇತ್ರಕ್ಕೆ ಇಷ್ಟು ಅನುದಾನ ತಂದೀನಿ, ಇಷ್ಟು ಅಭಿವೃದ್ಧಿ ಮಾಡೀನಿ, ಬಡವರಿಗೆ ಎಷ್ಟು ಸಹಾಯ ಮಾಡೀನಿ ಅಂತಕ್ಕಂತ ಸ್ಟೇಟ್ಮೆಂಟ್ ಯಾವ್ದಾದ್ರು ಕೇಳಿರ ಅವ್ರದ್ದು? ಎಲ್ಲೂ ಕೇಳಿರ್ಲಿಲ್ಲ. ಇಂತ ಒಂದು ಸಂದರ್ಭದಲ್ಲಿ ಇವತ್ತಿನ ದಿನ ಈ ಪವಿತ್ರ ರಂಜಾನ್ ತಿಂಗಳಲ್ಲಿ ಸನ್ಮಾನ್ಯ ಶ್ರೀ ಬಸವನಗೌಡರನ್ನ ಉಚ್ಚಾಟನೆ ಮಾಡಿದ್ದು ಬಹಳ ಸಂತಸದ ವಿಷಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗ ಕೊನೆಗೆ ಹೈಕಮಾಂಡ್ ಈಗ ಹೈಕಮಾಂಡ್ ಗೊತ್ತಾಯ್ತು ನಮ್ ಕರ್ನಾಟಕ ರಾಜ್ಯದಲ್ಲಿ ಏನು ಬಿಜೆಪಿ ಪೂರ್ಣ ಆಗಿ ಡೆಮೊಲಿಷ್ ಐತಲ್ಲ, ಆ ಕಾರಣ ಬಸವನಗೌಡರು ಇದ್ರು. ಅದರ ಸಂಬಂಧ ಏನಂದ್ರೆ ಲೇಟ್ ಆಗಿ ಉಚ್ಚಾಟನೆ ಮಾಡಿದ್ರು. ಹೌದೌದು, ಅಕ್ಷರಶಃ ಸತ್ಯವಾದ ಮಾತು ಇದು. ಸಂಪೂರ್ಣ ಕರ್ನಾಟಕ ರಾಜ್ಯದಲ್ಲಿಯೇ ಬಿಜೆಪಿ ಇವತ್ತು ನಿರ್ನಾಮ ಆಗ್ಲಿಕ್ಕೆ ಕಾರಣನೇ ಬಸವನಗೌಡರು. ಏನ್ ಬರೀ ಏನ್ ಇವ್ರದ್ದು ಏನು, ನಾನು ಅಭಿವೃದ್ಧಿ ಮಾಡೀನಿ, ನಾನು ಪಕ್ಷದಲ್ಲಿದ್ದೀನಿ, ಅಧಿಕಾರ ಪಕ್ಷದಲ್ಲಿದ್ದಾಗ ನಾನು ಅಭಿವೃದ್ಧಿ ಮಾಡೀನಿ, ಒಂದು ದಿನ ಹೇಳಿಲ್ಲ. ತಮ್ಮ ಪಕ್ಷ ಬಸವನಗೌಡ್ರದ್ ಹೆಂಗಿತ್ತಪ್ಪ ಅಂತಂದ್ರ ಒಂಥರ ಮಾನಸಿಕ ಅಸ್ವಸ್ಥ ರೀತಿಯಲ್ಲಿ ಆಗ್ಬಿಟ್ಟಿದ್ರು ಅವ್ರು. ನಾನ ಮಂತ್ರಿ, ನಾನ ಮುಂದಿನ ಸಿಎಂ ಅಲ್ರಿ. ನಿಮ್ಮ ಪಕ್ಷದಾಗ ಅಧಿಕಾರ ಇದ್ದ ನಿಮ್ಗೆ ಮಂತ್ರಿ ಆಗೋದಾಗ್ಲಿಲ್ಲ, ನಿಮ್ ಅನಿವಾರ್ಕ ಒಳ್ಳೆ ರಾಜ್ಯಾಧ್ಯಕ್ಷ ಹಾಕಿನಂತೇಳಿ ಎಲ್ಲಾ ಕಡೆ ಹೇಳ್ಕೊಂಡ್ರು, ರಾಜ್ಯಾಧ್ಯಕ್ಷ ಆಗ್ಲಿಲ್ಲ. ಇವ್ನು ಸಿಎಂ ಕೈ ಹಾಕೊಂಡ್ರಿ, ಸಿಎಂ ಅಂತೂ ನಿಮ್ಮ ಹಗಲ್ ಗಣಸ್ ಕಾಣುದು ನೀವು. ಈ ಸಿಎಂ ಆಗ್ಲಿಲ್ಲ, ಈ ಕಡೆ ಮಂತ್ರಿನೂ ಆಗ್ಲಿಲ್ಲ, ಈ ಕಡೆ ರಾಜ್ಯಾಧ್ಯಕ್ಷನೂ ಆಗ್ಲಿಲ್ಲ, ಎಲ್ಲಾ ಕೂಡಿ ಕಡಿಕೆ ನಿಮ್ಗೆ ಉಚ್ಚಾಟನೆ ಭಾಗ್ಯನ ಸಿಕ್ತೆ. ಈಗ ಕೆಲವೊಂದ್ ಕಡೆ ಇವರು ಭಾಷಣ ಒಳಗೆ ಹೇಳಕ್ಕೂ ತಿರುಗಾಡ್ತಿದ್ರು, ನಾನೇ ಹಿಂದೂ ಅಲಿ, ಹಿಂದೂ ಸಮ್ರಾಟ ಅಂತೇಳಿ. ಮತ್ ಇವ್ರು ಯಾರು ಇವ್ರಿಗೆ ಸಪೋರ್ಟ್ ಮಾಡ್ಲಿ ಅಂದ್ರೆ ಬೇರೆದವ್ರ ಶಾಸಕ ನೋಡ್ರಿ, ಶಾಸಕರು ಬಿಜೆಪಿ ಬೇರೆ ಶಾಸಕರು ಎಲ್ಲರೂ ಅವ್ರು ಪ್ರಜ್ಞಾವಂತರದಾರ. ಬಸವನಗೌಡ್ರ ಗತ್ತೆ ದಡ್ರಲ್ಲ ಅವರು. ಅವರೆಲ್ಲಾ ಪ್ರಜ್ಞಾವಂತರು, ಅಭಿವೃದ್ಧಿ ಪರ ಶಾಸಕರು ಅವರು. ಬಸವನಗೌಡರು ಜಾತೀಯತೆ, ಬರೀ ಜಾತೀಯತೆ ಶಾಸಕರು ಅನ್ಬೇಕು ಇವ್ರಿಗೆ, ಅಭಿವೃದ್ಧಿ ಶಾಸಕರು ಅಲ್ಲಿ ಇವರು. ಜಾತೀಯತೆ, ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತದಂತ ಶಾಸಕರು ಇವರು. ಬರೀ ಜಾತಿ ಏನ್ ಮಾತೆತ್ತಿದ್ರೆ ಟಿಪ್ಪು ಸುಲ್ತಾನ, ಛತ್ರಪತಿ ಶಿವಾಜಿ ಮಹಾರಾಜರು. ಏನ್ ಗೊತ್ತೈತಿ ಇವ್ರಿಗೆ ಇತಿಹಾಸ? ಸುಮ್ನೆ ಟಿಪ್ಪು ಸುಲ್ತಾನ್ ಮೊನ್ನೆ ಮುದೋಳದಾಗ ನೀವು ಕೇಳಿರ್ಬೋದು, ಹಿಂದೆ ನಿಮ್ ಮೀಡಿಯಾದಾಗೂ ನಾನು ಒಂದು ಬೈಟ್ ಕೊಟ್ಟಿದ್ದೆ. ಅವಾಗ ಟಿಪ್ಪು ಸುಲ್ತಾನ್ರ ಬಗ್ಗೆ ಏನೇನೋ ಅವಾಚ್ಯ ಪದಗಳನ್ನು ನಿಂದನೆ ಮಾಡಿದ್ರು. ಅಂತ ಒಬ್ಬ ದಿಟ್ಟ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಅಂತ ಪದವನ್ನು ಬಳಕೆ ಮಾಡಿದ್ನಪ್ಪ, ಅಂತ ಒಬ್ಬ ಏನ್ ನಾನು ಮಾತಾಡಿದ್ನಿ ಅವಾಚ್ಯವಾಗಿ ನಿಂದನೆ ಮಾಡಿದಕ್ಕ ಇವತ್ತು ದೇವರವ್ರಿಗೆ ತಕ್ಕ ಉತ್ತರ ಕೊಟ್ಟ. ಛತ್ರಪತಿ ಶಿವಾಜಿ ಮಹಾರಾಜರನ್ನು ಬಳಕೆ ಮಾಡಿ, ಛತ್ರಪತಿ ಶಿವಾಜಿ ಮಹಾರಾಜ ಹಿಂದೂ ಧರ್ಮದ ರಕ್ಷಕ, ಛತ್ರಪತಿ ಶಿವಾಜಿ ಮಹಾರಾಜರು ಹಂಗೋ ಹಿಂಗೋ. ಛತ್ರಪತಿ ಶಿವಾಜಿ ಮಹಾರಾಜರಂತ ಜಾತ್ಯತೀತ ದೊರೆ ಯಾರು ಇಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರ ಆಸ್ಥಾನದಲ್ಲಿ 50%ಕ್ಕಿಂತ ಹೆಚ್ಚು ಸೈನಿಕರು ಮುಸಲ್ಮಾನರು ಇದ್ರು. ಅವ್ರು ನೌಕಾಪಡೆಯ ಮುಖ್ಯಸ್ಥರು ಮುಸಲ್ಮಾನರು. ಮತ್ತ ಮಸೀದಿಯನ್ನು ಸಹಿತ ನಿರ್ಮಿಸಿಕೊಟ್ಟವರು ಛತ್ರಪತಿ ಶಿವಾಜಿ ಮಹಾರಾಜರು. ಅಂತ ಒಬ್ಬ ಜಾತ್ಯತೀತ ದೊರೆಯ ಹೆಸರನ್ನು ತಮ್ಮ ರಾಜಕೀಯ ಉದ್ದೇಶಕವಾಗಿ ಬಳಸ್ಕೊಂಡ್ ಕೇಸಿಂದ ನೀವು ರಾಜಕೀಯ ಮಾಡಕತ್ತಿದ್ರಿ. ಆ ಆಟ ನಿಮ್ದು ಬಹಳ ದಿನ ನಡೆಯಂಗಿಲ್ಲ ಅನ್ನೋದು ನಮಗೆ ಈ ಸಂದರ್ಭದಲ್ಲಿ ಗೊತ್ತಾಗೈತಿ. ಇಲ್ರಿ, ಮುಸಲ್ಮಾನ ವಿರೋಧಿ ಭಾಷಣ ಅವರು ಈಗ ಹಿಂದಿನ ಚುನಾವಣೆಯಲ್ಲಿ ಅವ್ರು ಜೆಡಿಎಸ್ ಟಿಕೆಟ್ ಸಿಕ್ಕಿತ್ತು. ಅವಾಗ ಅವ್ರು ಮಸೂತಿ ಹೋಗ್ಯಾರ, ಶಿವಕುಮಾರ್ ತಿಂದಾರ, ಕೆಲವು ಮುಸ್ಲಿಂ ಸಮಾಜ ಮನೆಗೆ ಹೋಗಿ ಊಟನೂ ಮಾಡ್ಯಾರ. ಅವಾಗ ಇವರು ಮುಸ್ಲಿಂ ವಿರೋಧಿ ಭಾಷಣ ಮಾಡಿಲ್ಲ. ಆ ಜೆಡಿಎಸ್ ಟಿಕೆಟ್ ಸಿಕ್ಕಿದ ಮ್ಯಾಗ ಅವಾಗ ಅವ್ರು ಸೋತಿದ ಮ್ಯಾಗ ಈ ತರ ಭಾಷಣ ಯಾಕೆ ಬರತ್ತವ? ಒನ್ ಟೈಪ್ ಆಫ್ ಬಸವನಗೌಡರು ಉಸಿರುವಳ್ಳಿ ರಾಜಕಾರಣಿ ಇದ್ದಂಗ. ಹೆಂಗಂದ್ರ ಸಮಯ ಸಂದರ್ಭ ಸನ್ನಿವೇಶ ತಕ್ಕಂಗ ಬಣ್ಣ ಬದಲಾಯಿಸುವ ರಾಜಕಾರಣಿ ಬಸವನಗೌಡರು. ಅವಾಗಿದ್ರು ತಮ್ಗೆ ರಾಜಕೀಯ ಬೇಕಾಗಿತ್ತು, ಗೆದ್ದಿದ್ರಂದ್ರ ಮುಸಲ್ಮಾನರ ತಲೆ ಮೇಲೆ ಹಿಡ್ಕೊಂಡ್ ಅಡ್ಡಾಡೋದು. ಸೋತಿನ ನಾನ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ನಾ ಅದೇವ್ ಅಂದ್ರೆ ಸೋಲುಗಳು ಸಮನಾಗಿ ಸ್ವೀಕಾರ ಮಾಡ್ಬೇಕು, ನಾನು ತಲೆಬಾಗ್ಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆ. ಸೋತಿನದ ಬಳಿಕ ಮುಸಲ್ಮಾನರನ್ನ ನೇರ ಹೊಣೆ ಮಾಡುದು. ನಿಮ್ ಎಷ್ಟು ಫೋಟೋಗಳು ಅದಾವ ರಿವೀಲ್ ಮಾಡ್ಲಾ? ಟಿಪ್ಪು ಸುಲ್ತಾನ್ ಜಯಂತಿಗೆ ಹೋಗಿರಿ, ನೀವು ಈದ್ ಮಿಲಾದ್ ಕಾರ್ಯಕ್ರಮದಾಗ ಹೋಗಿರಿ, ಇಲ್ಲೇ ಜುಮ್ಮಾ ಮಸೀದಿದಾಗ ಹೋಗಿರಿ. ನಿಮ್ ಮನಿಗೆ ಎಂತಿರ್ತಾವ, ಯಾರ್ಯಾರ ಮನೆಯಿಂದ ಬಿರಿಯಾನಿ ಡಬ್ಬಿಗಳು ಬರ್ತಾವ, ಇವತ್ತಿಗೂ ಬರ್ತಾವ ಬಿರಿಯಾನಿ ಡಬ್ಬಿಗಳು ಬರ್ತಾವ. ನಿಮ್ಗ ಬಿರಿಯಾನಿ ಇರ್ಲಾರ್ದು ಊಟ ಸೇರಂಗಿಲ್ಲ ನಿಮ್ಗ. ಈಗ ಅದನ್ನೆಲ್ಲಾ ಮಾಡಿ ಕೇಸಿಂದ ಈಗ ಒಮ್ಮೆ ನಾನು ಹಿಂದೂ ಹುಲಿ ಅದು ಆದ್ನಿ ಇದು ಆದ್ನಿ ಸಾಚ ಆದ್ನಿ ನಾವ್ ಒಮ್ಮೆ ಅಂತ ಹೇಳಿ ಅಂದ್ರೆ ಜನ ನಂಬಕ್ ಹುಚ್ಚಿರಿಲ್ಲ. ಜನರು ಪ್ರಜ್ಞಾವಂತರ ಅದಾರ, ತಿಳುವಳಿಕೆ ಉಳ್ಳವ್ರ ಅದಾರ. ನಿಮ್ ಈ ರಾಜಕಾರಣಕ್ಕೆ ಜನ ಯಾವತ್ತೂ ಬೆಲೆ ಕೊಡಂಗಿಲ್ಲ. ನಿಮ್ದು ನಿರ್ನಾಮ ಆಯ್ತು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಬಿಜಾಪುರ ಜನರ ಅಷ್ಟೇನ ಮಾಡಿಲ್ಲ, ಬುದ್ಧಿವಂತರ ಅದಾರ ಅಂತೀರಿ. ಮತ್ 2 ಸರ್ತಿ ಯಾಕೆ ಅವಕಾಶ ಕೊಟ್ರು ಜನರು? ನೋಡ್ರಿ, ನಿಮ್ಗೆ 2 ಸರ್ತಿ ಬಸವನಗೌಡ್ರನ್ನ ಯಾಕೆ ಅವಕಾಶ ಕೊಟ್ರಪ್ಪ ಅಂತಂದ್ರ ನಿಮ್ಗ ಈಗಾಗಲೇ ಗೊತ್ತಿರಬಹುದು, ನಕಲಿ ಓಟುಗಳು ಹಾವಳಿ ಎಲ್ಲಾ ಕಡೆ ಎದ್ದಿತ್ತು. ನಕಲಿ ಓಟುಗಳ ಹಾವಳಿ ಮಾಡ್ಕೊಂಡು ಬರೀ ಜಾತಿ, ನನ್ನ ಅಮಾಯಕ ಹಿಂದೂ ಸಹೋದರಿಗೆ ಅವ್ರಿಗೇನು ಗೊತ್ತಿರಲ್ಲ, ಮುಗ್ಧ ಯುವ ಮತದಾರರು ಅವ್ರಿಗೆ
ಅವ್ರಿಗೇನ್ ಮಾಡುದು ಜೋಶ್ನಾಗ ಬಂದು ಹಂಗಿಂದು ಹಿಂಗಿಂದು ಸುಮ್ನೆ ಇವ್ರು ಡೋಂಗಿ ಹಿಂದುತ್ವವಾದಿ. ಯಾವ್ದು ಹಿಂದುತ್ವ ರಕ್ಷಣೆ ಬಸನಗೌಡರು ಇನ್ನೂ ತನಕ ಮಾಡೇ ಇಲ್ಲ. ನನ್ನ ಅಮಾಯಕ ಹಿಂದೂ ಸಹೋದರನ್ನ ನಾನು ಹಂಗ ಹಿಂಗ ಅಂತೇಳಿ ಮಾಡೋದು. ಜೋಶ್ನಾಗ ಅವ್ರಿಗೆ ಮುಗ್ದಿರ್ತಾರ, ಅವ್ರಿಗೆ ಏನು ಗೊತ್ತಿರಲ್ಲ. ಜೋಶ್ನಾಗ ಬಂದ ಚೀಟಿ ಹೊಡುದು ಕೂಗ್ ಹೊಡುದು ಏನಾರ ಮಾತಾಡುದು ಅಂತವ್ರನ್ನ ಮಾಳ ಮಾಡಿಕೆಸಿಲ್ಲ ಅಂತ ಯುವ ಜನತೆಯನ್ನು ಸೆಳೆದು ಇಂತ ಒಟ್ಟ ಧರ್ಮಗಳ ಮಧ್ಯೆ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುದು ಮತ್ತೆ ನಕಲಿ ಓಟುಗಳು ಇಂಥವ್ ಮಾಡಿಕೆಸಿಂದ ತಾವು ಗೆದ್ದಾರ ವಿನಃ ಬಸನಗೌಡರು ತಮ್ಮ ಅಭಿವೃದ್ಧಿ ಕೆಲಸದಿಂದ ಯಾವತ್ತೂ ಗೆದ್ದಿಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರು ಏನ್ ಹೇಳಿದ್ರು, ಹೋದ ಬಾರಿ JDS ಏನ್ ಸೇರಿದ್ರು ಬಿಜೆಪಿ ಬಿಟ್ಟು, ತದನಂತರ ಬಿಜೆಪಿ ಪಕ್ಷಕ್ಕೆ ನಾ ಸೇರ್ತೀನಿ, ಸ್ಟೇಡಿಯಂದಾಗ ಜನರಿಗೆ ಸೇರಿಸಿಕೆಸಿಂದ ಸ್ಟೇಡಿಯಂ ತುಂಬಾ ಸಂಪೂರ್ಣ ವಿಜಯಪುರ ಜನತೆಗೆ ಸೇರಿಸಿ ಯಡಿಯೂರಪ್ಪನವರ ಕಾಲು ಬಿದ್ದು ಪಕ್ಷಕ್ಕೆ ಸೇರ್ತೀನಿ ಅಂತೇಳಿ ಹೇಳಿದ್ರು ಬಸನಗೌಡರು. ಅದೇ ಪರಿಸ್ಥಿತಿನೂ ಬಸನಗೌಡರಿಗೆ ಮತ್ತೆ ಬರ್ತೈತಿ. ಈಗ ಯಡಿಯೂರಪ್ಪನ ಕಾಲು ಬಿರಲಾರ್ದ ಬಸನಗೌಡ್ರ ಗತಿನೇ ಇಲ್ಲ. ವಾದ ಬಾರಿನೂ ಯಡಿಯೂರಪ್ಪನ ಕಾಲು ಬಿದ್ದು 108 ಟಿಕೆಟ್ ತರಬೇಕಾದ್ರೂ ದೊಡ್ಡ ಸಾಹಸ ಮಾಡಿದ್ರು ಇವ್ರು. ಯಾವಾಗ 2018 ಚುನಾವಣೆಯಲ್ಲಿ ದೊಡ್ಡ ಸಾಹಸ ಮಾಡ್ದಂಗಾತಿ ಇವ್ರು. ಯಡಿಯೂರಪ್ಪನ ಮನೆಗೆ ಹೋಗಿ ಕಾಲು ಬಿದ್ದು ಯಡಿಯೂರಪ್ಪನ ಯಪ್ಪ ಅಣ್ಣ ಅಂತೇಳಿ ಟಿಕೆಟ್ ತಂದ ಕೇಶನ್ ಗೆದ್ದಾರು ಇವ್ರು. ಅದೇ ಯಡಿಯೂರಪ್ಪನವ್ರು ಟಿಕೆಟ್ ಕೊಡ್ಲಿಕ್ಕೆ ಬರ್ತಿತ್ತು. ರಾಜಕೀಯ ನಿರ್ಣಯ ಆಗಿ ಹೋಗಿತ್ತು. 2-3 ಸರ್ತಿ ಬಿದ್ದಿದ್ರು. ಮತ್ತ ಹೊಳ್ಳಿ MLC ಆಗುವಾಗ ಅವಾಗ ಮುಸಲ್ಮಾನ್ರ ಅನ್ಲಿಲ್ಲ, ದಲಿತರ ಅನ್ಲಿಲ್ಲ, ಯಾವ ಜಾತಿ ಅನ್ಲಿಲ್ಲ, ಧರ್ಮ ಅನ್ಲಿಲ್ಲ. MLC ಚುನಾವಣೆ ಸಂದರ್ಭದಾಗ ಪಕ್ಷೇತರ ಎಲ್ಲಾ ಜಾತಿ ಧರ್ಮದವ್ರನ್ನ ಕಾಲ್ ಬೆಳ್ಕೊತ ಅಡ್ಡಾಡಿದ್ರು. ಬಸನಗೌಡ್ರು ಕಾಲು ಬೆಳ್ಕೊತ ಅಡ್ಡಾಡಿ ಗೆದ್ದ ತಕ್ಷಣ ಅವಾಗ ಜಾತಿ ಮಾಡಕ್ ಚಾಲು ಮಾಡಿದ್ರು. ಇಂತ ಉಸಿರುಳ್ಳಿ ರಾಜಕಾರಣಿ ಬಸನಗೌಡ್ರ. ಯಾವತ್ತು ಬಸನಗೌಡರು ಒಂದು ಮಾತು ಮೇಲೆ ನಾಲಿಗೆ ಮೇಲೆ ಹಿಡಿತ ಅನ್ನೋದಿಲ್ಲ. ಮೆದುಳಿಗೆ ನಾಲಿಗೆ ಕನೆಕ್ಷನ್ ಅನ್ನೋದೇ ಬಸನಗೌಡ್ರಿಗಿಲ್ಲ. ಒಂದೇ ಮಾತನಾಗ ಹೇಳ್ಬೇಕಂದ್ರೆ ಇವತ್ತು ಬಸನಗೌಡ್ರಿಗೆ ಏನ್ ಜಾತಿ ಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತವ್ರ ಏನ್ ಅದಾರಲ್ಲ, ಏನ್ ಜಾತಿಗಳ ಮಧ್ಯೆ ಇಂಥವ್ರ ಆಟ ಬಹಳ ದಿನ ನಡೆಯಂಗಿಲ್ಲ ಅನ್ನೋದು ಈ ಉಚ್ಚಾಟನೆ ಬಸನಗೌಡ್ರಿಗೆ ಉದಾಹರಣೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನೋಡ್ರಿ, ವಿಜಯಪುರ ಜಿಲ್ಲೆ ಅಂದ್ರೆ ಸೂಫಿ ಸಂತರ ನಾಡು, ಬಸವನ ನಾಡು. ಈ ನಡೆದಾಡಂತ ದೇವರು ಸ್ವಾಮಿ ಸಿದ್ದೇಶ್ವರ ಸ್ವಾಮೀಜಿಯವರು ಅಂತ ನಾಡು. ಇವರು ಬಸವನಗೌಡರು ಯಾರಿಗೂ ಬಿಟ್ಟಿಲ್ಲ, ನಮ್ಮ ಸೀನಿಯರ್ ರಾಜಕಾರಣಿ ಬಿಟ್ಟಿಲ್ಲ, ಸೂಫಿ ಸಂತರಿಗೆ ಬಿಟ್ಟಿಲ್ಲ, ತಮ್ಮ ಸ್ವಾಮೀಜಿಗೆ ಬಿಟ್ಟಿಲ್ಲ. ಈ ತರ ರಾಜಕಾರಣ ಮಾಡುವ ಉದ್ದೇಶ ಏನೈತಿ? ಅದೇ ಹೇಳಕತ್ತೀನಲ್ರಿ ತಮ್ಗ, ಆ ಬಸನಗೌಡ್ರಿಗೆ ಅವ್ರಿಗೆ ಮೆದುಳಿಗೆ ನಾಲ್ಗಿಗೆ ಕನೆಕ್ಷನ್ ಅನ್ನೋದೇ ಇಲ್ಲ. ಯಾವಾಗ ಏನ್ ಮಾಡ್ತಾರ ಅವ್ರಿಗೆ ಗೊತ್ತಿಲ್ಲ. ಬರೀ ನಾನು ಮುಸಲ್ಮಾನ್ರಿಗೆ ಬೇದಾರಪ್ಪ ಅಂತೇಳಿ ನಾನು ಹೇಳಕತ್ತಿಲ್ಲ. ಆ ಪಾಪ ಎಷ್ಟು ಸಭ್ಯವಾಗಿ ಎಷ್ಟು ಸೌಜನ್ಯಯುತವಾಗಿ ಪ್ರತಿಯೊಂದು ಗ್ರಾಮಗಳಲ್ಲಿ ಅದಾರು ಶೆಟ್ರು ಅಂದ್ರೆ ಬಣಜಿಗೆ ಸಮಾಜದವ್ರು, ಅವ್ರು ಉದ್ಯೋಗಸ್ಥರು, ಅವ್ರದ್ದು ಯಾರಿಗೂ ಅವ್ಯವಹಾರ ಮಾಡೋರಲ್ಲ, ಯಾರ್ದು ₹1 ತಿನ್ನೋರಲ್ಲ. ಅಷ್ಟು ಸಾಚವಾಗಿ ತಮ್ಮ ಜೀವನವನ್ನು ಸಾಗಿಸ್ತಾರ. ಅವ್ರಿಗೆ ಬಿಡ್ಲಿಲ್ಲ. ಶೆಟ್ರು ತಕಡಿ ಒಳಗ್ ಮೋಸ ಮಾಡ್ತಾರ ಹಂಗ ಹಿಂಗ ಆ ಸಮಾಜಗೂ ಸಹಿತ ಬೇದಾರ ಇವ್ರು ಬಸನಗೌಡರು. ಆ ಸಮಾಜಗೂ ಸಹಿತ ಕೀಳಾಗಿ ಬೇದ್ರು. ಇಂತ ಒಬ್ಬ ಸೂಫಿ ಸಂತರು, ಶರಣರು, ಸಿದ್ದೇಶ್ವರ ಶ್ರೀಗಳಂತ ನಡೆದಾಡತಕ್ಕಂತ ಪವಿತ್ರ ಪುಣ್ಯ ಭೂಮಿಯಲ್ಲಿ ಇಂಥವ್ರ ಆಟ ಬಾ ದಿನ ನಡೆಯಂಗಿಲ್ಲ. ಎಂತೆಂತವ್ರು ಮನ್ಯಾಗ ಹೋಗ್ಯಾರ. ಇಂಥವ್ರ ಆಟ ಬಾ ದಿನ ನಡೆಯಂಗಿಲ್ಲ ಅನ್ನೋದಕ್ಕೆ ಈ ಉಚ್ಚಾಟನೆ ಕಾರಣ ಅಂತಕ್ಕಂಥ ಮಾತನ್ನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಜೊತೆಗ ಮಾತಾಡಕ MD ಕೌಸ್ ಅವರು ಎಡ್ಯುಕೇಟಿವ್ ಬಂದ ತಮ್ಮ ಅಭಿಪ್ರಾಯವನ್ನು ನಮ್ಮ ಮುಂದೆ ಇಟ್ಟಿದ್ರು. ಈಗ ಅದೇ ನೀವು ನಮ್ಮ ಮುಖಾಂತರ, ನಮ್ಮ ಚಾನೆಲ್ ಮುಖಾಂತರ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮತ್ತೆ ಮುಂದೆ ಬಸವನಗೌಡರಿಗೆ ಏನಾರ ಅಡ್ವೈಸ್ ಕೊಡೋದಿತ್ತರ ಕಮೆಂಟ್ ಒಳಗೆ ನಾವು ದಯವಿಟ್ಟು ತಿಳಿಸಿರಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।